ಇವತ್ತಿಂದಲ್ಲ ಇದು. ಇದು ಮೊದಲಿಂದ ಇರೋದೇ. ಗಂಟ್ಲು ಬೇನೆ ಅಂತ ಕರೀತಾ ಇದ್ರು ಹಿಂದೆ. ಗಂಟ್ಲು ಹಿಡ್ಕೊಳ್ತದೆ, ಉಸಿರಾಡೋಕ್ಕಾಗಲ್ಲ, ಮನುಷ್ಯ ಸತ್ತು ಹೋಗ್ತಾನೆ. ಯಾತ್ರಿಂದ ಇವತ್ತು ಮನೆಯಲ್ಲಿ ನೋಡ್ರಿ, ನೀವು ಅಡುಗೆ ಮಾಡ್ತೀರಿ, ಅಡುಗೆ ಮನೆ ಸ್ವಚ್ಛ ಇರ್ತದೆ. ಸ್ನಾನ ಮಾಡ್ತೀರಿ, ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ. ಊಟ ಮಾಡ್ತೀರಿ, ಊಟದ ಮನೆ ಸ್ವಚ್ಛವಾಗಿರ್ತದೆ. ಅಡುಗೆ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ತಿಕ್ತಾರೆ, ಸ್ವಚ್ಛವಾಗಿರ್ತಾರೆ. ಆಮೇಲೆ ಊಟ ಕೂತ್ಕೊಂಡು ಊಟ ಮಾಡ್ತಾರೆ, ಕ್ಲೀನಾಗಿರ್ತಾರೆ. ಅಂದರೆ ಸ್ವಚ್ಛತೆಗೆ ಬಹಳ ಮಹತ್ವ ಬಂತು. ಹೊರಗಿಂದ ಬಂದ್ರಿ, ಕೈ ಕಾಲು ತೊಳೆದೇ ಒಳಗೆ ಹೋಗಲ್ಲ, ಚಪ್ಪಲಿಯನ್ನು ಹೊರಗೆ ಬಿಟ್ರಿ, ಒಂದು ಕಾಫಿ ಕುಡಿದ್ರಿ, ನೀರು ಕುಡಿದ್ರಿ, ಕಪ್ಪಿಟ್ಟು ಕೈ ತಗೊಳ್ತಾ ಇದ್ರಿ. ಇದನ್ನು ಮಡಿವಂತಿಕೆ ಅಂತ ಕರೆದ್ರು. ಮಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ. ಆಚಾರ ಅಂದ್ರೆ ಆರೋಗ್ಯ ಅಂತ. ಇವತ್ತೇನಾಗಿದೆ, ಅಡುಗೆ ಮನೆ ಒಳಗೆ ಚಪ್ಪಲಿ ಹಾಕ್ಕೊಂಡೆ ಅಡುಗೆ ಮಾಡ್ತಾರೆ. ನೀವು ಡೈನಿಂಗ್ ಹಾಲಿಗೆ ಚಪ್ಪಲಿ ಹಾಕ್ಕೊಂಡೆ ಹೋಗ್ತೀರಾ. ಊಟ ಮಾಡಬೇಕಾದ್ರೂ ಕೂತ್ಕೊಂಡೆ ಟೇಬಲ್ ಮ್ಯಾಗ ಊಟ ಮಾಡ್ತೀರಾ. ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ. ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ. ಎಲ್ಲ ಕಡೆ ಅವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ. ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ, ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ. ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಬೆನ್ನತ್ತಿದ್ವು. ಈ ಕೊರೋನಾದಿಂದ ಯಾರೂ ಸಾಯಲ್ಲ. ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ. ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ. ಇವರು 1 ಗ್ರಾಮ್ ಕೊರೋನಾ, ಇದ್ರ ತೂಕ 1 ಗ್ರಾಮು, ಅರ್ಧ ಗ್ರಾಮು. ಜಗತ್ತಿನ 800 ಕೋಟಿಯನ್ನು ಎದುರಿಸಿದ್ರು ನೋಡ್ರಿ. ಇದ್ರ ತೂಕ ಎಷ್ಟು? ಒಂದು ಅರ್ಧ ಗ್ರಾಮ್. ಡಾಕ್ಟ್ರ್ ಇಲ್ಲೇ ಕೂತಾರೆ, ಕೇಳಿ. ಅದು ಎಲ್ಲಿಂದ ಬರುತ್ತೆ? ಕೆಮ್ಮಿದರೆ, ಕೆಕ್ಕಿಸಿದರೆ, ಉಗಿದ್ರೆ ಅದು ಭೂಮಿಗೆ ಬೀಳ್ತದೆ. ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ. ಅದಕ್ಕೇನಂದ್ರು, ಮಾಸ್ಕ್ ಹಾಕ್ಕೊಳ್ರಿ, ದೂರದಲ್ಲಿ ನಿಂತು ಮಾತಾಡ್ರಿ. ನೋಡ್ರಿ ಎಂಥ ಒಂದು ವ್ಯವಸ್ಥೆ ಬಂದಿದೆ. ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ, ನಮ್ಮ ಶರೀರದಲ್ಲೇ ಇದೆ. ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ. ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ, ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯಿತು. ಮನುಷ್ಯ ಭ್ರಾಂತಿಗೊಳಗಾಗಿ, ಭೀತಿಗೊಳಗಾಗಿ ಸಾವನ್ನು ಕಾಣ್ತಾ ಬಂದ. ಇದಕ್ಕೆ ಇವತ್ತು ಮದ್ದು ಸಿಕ್ಕಿಲ್ಲ. ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ, ಮತ್ತು ಅದು ಇದನ್ನು ಹೇಳ್ತಾ ಇದ್ದಾರೆ, ಇದಕ್ಕೆ ಮದ್ದು ಸಿಕ್ಕಿಲ್ಲ. ಮದ್ದು ಸಿಕ್ಕ ಅವಶ್ಯಕತೆಯೂ ಇಲ್ಲ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಸ್ವಚ್ಛತೆ, ಮನೆ ಕ್ಲೀನಾಗಿರಬೇಕು. ನೋಡ್ರಿ, ಹಬ್ಬ ಬಂದರೆ ಸುಣ್ಣ ಹೊಡಿತಾ ಇದ್ರು, ವಾರ ನೆಲ ಸಾರಿಸ್ತಾ ಇದ್ರು, ಮನೆ ಸಾರಿಸ್ತಾ ಇದ್ರು. ಇವತ್ತೇನಿಲ್ಲ, ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ, ಫ್ಯಾನ್ ಹಾಕಿ ಗಾಳಿ ಊರಿಸಿಬಿಡ್ತಾರೆ. ಇಂಥ ವ್ಯವಸ್ಥೆ ಬಂದಿರೋದ್ರಿಂದ ಕ್ರಿಮಿಕೀಟಗಳು ಮನೆಯಲ್ಲಿ ಆವರಿಸಿದು, ಮನಸ್ಸಿನಲ್ಲಿ ಆವರಿಸಿದು, ಶರೀರದಲ್ಲಿ ಸೇರಿದು. ಇದಕ್ಕೆ ಬಹಳ ಚಿಂತನೆ ಮಾಡ್ಬೇಕು ಇವತ್ತೆಲ್ಲರೂ. ಇನ್ನೊಂದು ರೂಪ ತಗೊಳುತ್ತೆ, ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ. ನಿನ್ನೆ ಹೇಳಿದ್ದೀನಿ ನಾನು, ಇದು ಗಾಳಿ ಮಾಧ್ಯಮವಾದರೂ ತೂಕವಾಗಿದೆ. ಮುಂದೆ ಬರುವಂಥದ್ದು ಗಾಳಿ ರೂಪವನ್ನು ತಗೊಳುತ್ತೆ. ಯಾಕೆ ನನ್ನ ಹತ್ರ ಕೇಳಿದಲ್ಲ. ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮ, ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಅವರು ಆ ಚಿಂತನೆ ಮಾಡಬೇಕು. ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ. ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ, ನೆಲಕ್ಕೆ, ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು, ಭಗವಂತನ ಬೇಳ್ಕೊಳ್ಳೋರು ನಾವು. ನಮಗಿನ್ನೇನು ಶಕ್ತಿ ಇದೆ? ಭಗವಂತ ಕೇಳೋದೇ ಶಕ್ತಿ ನಮಗಿರೋದು. ಭಗವಂತನೇ ಹೇಳೋದು ನಾವು ಅಷ್ಟೇ, ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ. ಸ್ವಾಮೀಜಿ, ಇದು ಉಗ್ರನ ಒಂದು ಬಿಟ್ಟು, ಅದನ್ನು ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ. ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ, ಎಲ್ಲ ಜನಾಂಗ ಇರುತ್ತೆ, ಎಲ್ಲ ಜಾತಿಗಳಿದ್ದಾವೆ. ಬಡವರು ಇರ್ತಾರೆ, ಬಲ್ಲಿದಿರ್ತಾರೆ, ನಿರ್ಗತಿಕರಿರ್ತಾರೆ. ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು. ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಹೇಳಿದ್ನಲ್ಲ, ನೊಂದವರಿಗೆ, ಬೆದ್ದವರಿಗೆ, ಸಮಾಜದಲ್ಲಿ ಕಟ್ಟ ತುದಿಯಲ್ಲಿರುವಂತಕ್ಕಂಥವ್ರಿಗೆ ಅವ್ರಿಗೆ ನ್ಯಾಯ ಕೊಡಬೇಕಾದ್ದು ಅರಸನ ಕರ್ತವ್ಯ.
ಸರ್ವದೃಷ್ಟಿಯ ಅರ್ಥ ಕೊಡಲಿ ಅಂತ ನಾವು ಹೇಳೋದು. ಸ್ವಾಮೀಜಿ, ಇನ್ನೊಂದು ಈಗ ಇಡೀ ಜಗದ್ವ್ಯಾಪಿ ಏನೇ ಅಂತ ಅನಾಹುತಗಳು ಸಂಭವಿಸೋದಾಗಿರ್ಬೋದು, ರಾಜಕೀಯ ಹೇಳಿಕೆಗಳು, ಇಂಥ ಸಂದರ್ಭದಲ್ಲಿ ತಮ್ಮ ಎರಡು ಮಾತುಗಳು ಯಾವಾಗಲೂ ಕೂಡ ನಿಜ ಆಗ್ತಾ ಇರುವಂಥದ್ದು. ಜಗತ್ತಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಪ್ರಾಕೃತಿಕ ಅಮೌಲ್ಯವಿದೆ. ನಮ್ಮಲ್ಲಿ ಹೋದ್ಸತಿ ಹೇಳಿದ್ದೆ ನಾನು, ಈಗ 4 ಸುನಾಮಿಗಳು ಆಗೋ ಲಕ್ಷಣ ಇದೆ ಜಗತ್ತಿನಾದ್ಯಂತ. ಜಲ ಸುನಾಮಿ, ವಾಯು ಸುನಾಮಿ, ಭೂ ಸುನಾಮಿ, ಅಗ್ನಿ ಸುನಾಮಿ ಅಂತ. ಹೀಗೆ ವಿಪರೀತವಾದ ಹೀಟಿನಿಂದ, ಉಷ್ಣದಿಂದ ಜನ ಬಾಳೋದೇ ಕಷ್ಟ ಆಗುತ್ತೆ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿರ ನಿಲ್ಲ ಅಂತಹ ಪ್ರಭಾವ ಆಗ್ತದೆ. ಸಮುದ್ರಗಳಲ್ಲಿ ಉತ್ಪತ್ತಿ ಉಗ್ತದೆ. ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ. ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅರಸನ ಅರಮನೆಗೆ ಆಲಯಕ್ಕೆ ಕಾರ್ಮೋಡ ಸವಿದೀತು. ಮತ್ತೊಮ್ಮೆ ಸಾಮೂಹಿಕ ಹತ್ಯಾಗ ಲಕ್ಷಣ ಇದೆ. ಜಗತ್ತಿನಾದ್ಯಂತ ಈ 4 ಸುನಾಮಿಗಳು ವಿಪರೀತವು ಎಲ್ಲವನ್ನೂ ಕಾಡ್ತದೆ. ನೀರು ಉಕ್ಕಿ ಬರ್ತದೆ, ಬಿಸಿಲು ಬರ್ತದೆ, ಗಾಳಿ ಉಕ್ಕಿ ಬರ್ತದೆ, ಬೆಂಕಿಯಿಂದ ಆಗ್ತದೆ, ಜನ ತತ್ತರಿಸಿ ಹೋಗ್ತಾರೆ. ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ, ಅದು 5 ವರ್ಷ ಇರುತ್ತೆ, ಅದರಿಂದ ಸಾವು ನೋವಿದೆ. ಒಳ್ಳೆಯ ಮಳೆ ಬೆಳೆ ಆಗುತ್ತೆ ಕರ್ನಾಟಕ ಸುತ್ತಮುತ್ತ. ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರ್ಬೋದು, ಬರದೇ ಇರ್ಬೋದು, ಅದು ಇದೆ. ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ, ಜಾತಿವಾದ ಹೆಚ್ಚಾಗ್ತದೆ, ಸಾವು ನೋವುಗಳಾಗ್ತದೆ, ಭೂಕಂಪಗಳು ಹೆಚ್ಚಾಗ್ತದೆ. ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ. ಮುಂಬರುವ ದಿನಗಳಲ್ಲಿ ಹೌದು. ಸ್ವಾಮೀಜಿ, ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬದಲಾವಣೆಗಳು, ನಾಡದರೆ ಬದಲಾಗುವಂಥ ಸಾಧ್ಯತೆಗಳು? ಸಂಕ್ರಾಂತಿವರೆಗೆ ಯಾವ ದೋಷ ಕಾಣ್ತಾ ಇಲ್ಲ, ಬದಲಾವಣೆ ದೋಷ ಕಾಣ್ತಿಲ್ಲ. ಭವಿಷ್ಯದಲ್ಲಿ 2, ಒಂದು ಯುಗಾದಿ ಭವಿಷ್ಯ, ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ. ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ, ಜನಜೀವನ, ಪ್ರಾಕೃತಿಕ ದೋಷಗಳು, ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು. ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಹಗಲು ಹಡಗುಗಳಲ್ಲಿ ಬರುವಂಥವರಿಗೆ, ಅದು ಆ ಭವಿಷ್ಯ ಬರುತ್ತೆ. ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು. ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಚಾನ್ಸಸ್ ಇಲ್ಲ. ಮುಂದೆ ಸಂಕ್ರಾಂತಿ ನಂತರ ಏನಾದರೂ ಅದನ್ನು ನೋಡಿ ಹೇಳ್ಬೇಕು, ಅವತ್ತು ನೋಡ್ಬೇಕಲ್ಲ ಅದನ್ನು, ಅದು ನೋಡಿ ಹೇಳ್ಬೇಕು ತಾನೆ, ನಿಖರವಾಗಿ ಹೇಳ್ಬೇಕು. ನೀವು ಕೇಳ್ತೀರ ಅಂದಮೇಲೆ ನಿಖರದಿಂದ ಕೇಳೋದು ನೀವು. ಸದ್ಯದ ಮಟ್ಟಿಗೆ ರಾಜ್ಯ ಸೇಫ್ ಇದಾನಂತೀರಿ ಸರ್? ಅಲ್ಲಪ್ಪ, ನೀವು ಕೇಳೋ ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ. ಅದಕ್ಕೆ ಹೇಳ್ಬೇಕು. ಸಂಕ್ರಾಂತಿ ಮೇಲೆ ಹೇಳ್ತೀನಿ, ಮೊನ್ನೆ ಕೇಳಿರು, ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ.